ನಮಸ್ಕಾರ ಸ್ನೇಹಿತರೆ, ಇನ್ಫೋ ಗ್ಲೋಬಲ್ಗೆ ಸ್ವಾಗತ ಸುಸ್ವಾಗತ. ಅಹೋಬಲಂ ಅಂದರೆ ಏನು? ಅಹೋಬಲಂ ಏನಕ್ಕೆ ಫೇಮಸ್ಸು? ಅಹೋಬಲಂ ಎಲ್ಲಿದೆ? ಅದರ ವಿಶಿಷ್ಟತೆಗಳೇನು? ಇದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಹೋಬಲಂ ಆಂಧ್ರ ಪ್ರದೇಶದಲ್ಲಿರುವ ಮಹತ್ವವಾದ ತೀರ್ಥಯಾತ್ರಾ ಪ್ರದೇಶ. ಭಗವಾನ್ ವಿಷ್ಣುವಿನ ಅವತಾರದ ನರಸಿಂಹ ದೇವಾಲಯಕ್ಕೆ ಇದು ಹೆಸರುವಾಸಿ. ಹಾಗಾದರೆ ಬನ್ನಿ, ಅಹೋಬಲಂನ 7 ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಇವತ್ತು ತಿಳಿಯೋಣ. ನಂಬರ್ 1, ಭಗವಾನ್ ನರಸಿಂಹನ ವಾಸಸ್ಥಾನ ಇದು. ಭಗವಾನ್ ನರಸಿಂಹನು ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ರಾಕ್ಷಸ ಹಿರಣ್ಯಕಶಿಪುನನ್ನು ಕೊಂದ ಸ್ಥಳ ಅಂತ ಬಿಂಬಿಸಲಾಗಿದೆ. ಇದನ್ನು ನವನರಸಿಂಹ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ನರಸಿಂಹನ 9 ಅವತಾರಗಳನ್ನು ನಾವು ನೋಡಬಹುದು. ಫ್ಯಾಕ್ಟ್ ನಂಬರ್ 2, ಅಹೋಬಲಂನನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೇಲಿನ ಅಹೋಬಲಂ ಮತ್ತು ಕೆಳಗಿನ ಅಹೋಬಲಂ. ಮೇಲಿನ ಅಹೋಬಲಂನಲ್ಲಿ ಬೆಟ್ಟ ಮತ್ತು ಕೆಳಗಿನ ಅಹೋಬಲಂನಲ್ಲಿ ಪ್ರಮುಖ ದೇವಾಲಯಗಳು ಮತ್ತು ವಾಸಸ್ಥಳಗಳಿಂದ ಕೂಡಿದೆ. ನಂಬರ್ 3, ಅಹೋಬಲಂ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯಲ್ಪಡುವ ಮುಖ್ಯ ದೇವಾಲಯವು ಅಲ್ವಾರ್ ಸಂತರಿಂದ ಪೂಜಿಸಲ್ಪಟ್ಟ 108 ಪವಿತ್ರ ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ. ನಂಬರ್ 4, ಭಗವಾನ್ ನರಸಿಂಹನನ್ನು 9 ವಿಭಿನ್ನ ಅವತಾರಗಳಲ್ಲಿ ಪ್ರತಿಷ್ಠಾಪಿಸುವುದರಿಂದ ಅಹೋಬಲಂ ವಿಶಿಷ್ಟವಾಗಿದೆ. ಅವು ಯಾವುವೆಂದರೆ ಜ್ವಾಲ, ಅಹೋಬಲಂ, ಮಲೋಲ, ಕ್ರೋಡ ಅಂದರೆ ವರಾಹ ಅವತಾರ, ಕರಂಜ, ಭಾರ್ಗವ, ಯೋಗಾನಂದ, ಛತ್ರಾವತ ಮತ್ತು ಪವನಾಂಬ. ಫ್ಯಾಕ್ಟ್ ನಂಬರ್ 5, ಶ್ರೀ ರಾಮಾನುಜ ಮತ್ತು ಅಹೋಬಲಂ ಮಠಕ್ಕೆ ಸಂಪರ್ಕವಿದೆ. ಶ್ರೀ ವೈಷ್ಣವಟ್ ಸಂಸ್ಥೆಯಲ್ಲಿ ಪ್ರಮುಖವಾದ ಅಹೋಬಲಂ ಗಣಿತವನ್ನು ಇಲ್ಲಿ ರಾಮಾನುಜ ಅವರ ಶಿಷ್ಯರಿಂದ ಸ್ಥಾಪಿಸಲಾಯಿತು ಮತ್ತು ಇದು ದೇವಾಲಯದ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಫ್ಯಾಕ್ಟ್ ನಂಬರ್ 6, ಸವಾಲಿನ ಟ್ರೆಕ್ಕಿಂಗ್ ದಾರಿಗಳು. ಅನೇಕ ನರಸಿಂಹ ದೇವಾಲಯಗಳು, ವಿಶೇಷವಾಗಿ ಮೇಲಿನ ಅಹೋಬಲಂನಲ್ಲಿ ದಟ್ಟವಾದ ಕಾಡುಗಳು ಮತ್ತು ಬಂಡೆಗಳ ಮೂಲಕ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತದೆ. ಇದು ಭಕ್ತರ ಮತ್ತು ಸಲಹೆಗಾರರಿಗೆ ಜನಪ್ರಿಯ ಸ್ಥಳವಾಗಿದೆ. ಫ್ಯಾಕ್ಟ್ ನಂಬರ್ 7, ಅಹೋಬಲಂನಲ್ಲಿ ಭವನಶನಿ ಎಂಬ ನದಿ ಹರಿಯುತ್ತದೆ. ಈ ನದಿಯನ್ನು ಇಲ್ಲಿ ಭೇಟಿ ಮಾಡುವ ಭಕ್ತರ ಪಾಪಗಳನ್ನು ಶುದ್ಧೀಕರಿಸಲು ಭಗವಾನ್ ನರಸಿಂಹಸ್ವಾಮಿ ಸ್ವತಃ ಸೃಷ್ಟಿಸಿದ ಎಂದು ನಂಬಲಾಗಿದೆ. ಹೀಗೆ ಈ ದೇವಾಲಯವು 10 ಹಲವು ವಿಶಿಷ್ಟಗಳಿಗೆ ಹೆಸರುವಾಸಿಯಾಗಿದೆ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.